ಸಚಿವರೇ, ನೀವು ಈ ಒಂದು ಸುದ್ದಿಯನ್ನ ನೋಡಲೇಬೇಕು. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಮಾನವೀಯತೆಯನ್ನೇ ಮರೆತುಬಿಟ್ಟಿದ್ದಾರೆ. ಹೆಣ ಮುಂದಿಟ್ಕೊಂಡು ಹಣ ಮಾಡ್ತಾ ಇದ್ದಾರೆ ಕಿಮ್ಸ್ ಸಿಬ್ಬಂದಿ. ಹೆಣವನ್ನ ಮುಂದಿಟ್ಕೊಂಡು ಹಣ ಮಾಡ್ತಾರೆ ಅಂತಂದ್ರೆ ಈ ಸಿಬ್ಬಂದಿಗಳಿಗೆ ಏನ್ ಹೇಳಬೇಕು? ಮೃತ ಮಹಿಳೆ ಶವ ಪ್ಯಾಕ್ ಮಾಡಿಕೊಡೋದಕ್ಕೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಂತರ ಶವವನ್ನ ಸ್ಟ್ರೆಕ್ಚರ್ನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಕೊಡಬೇಕು ಹಣ ಅಂತ ಕೇಳ್ತಾರಂತೆ. 500 ರೂಪಾಯಿ ಹಣಕ್ಕಾಗಿ ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಪೀಡಿಸಿದ್ದಾರೆ. ದುಡ್ಡಿಲ್ಲ ಅಂತಂದ್ರೂ ಕೂಡ ಮೃತ ಕುಟುಂಬಸ್ಥರ ಬಳಿ ಹಣಕ್ಕೆ ಸಿಬ್ಬಂದಿಗಳು ಪೀಡಿಸಿದ್ದಾರೆ. ಕೊನೆಗೆ 200 ರೂಪಾಯಿ ಫೋನ್ ಪೇಯನ್ನ ಮಾಡಿಸ್ಕೊಂಡಿದ್ದಾರೆ ಸಿಬ್ಬಂದಿಗಳು. ಮತ್ತೆ 200 ರೂಪಾಯಿಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ದುರುಳರು. ಸಿಬ್ಬಂದಿ ಹಣ ಕೇಳೋ ವಿಡಿಯೋ ಮಾಡ್ಕೊಂಡಿದ್ದಾರೆ ಮೃತ ವ್ಯಕ್ತಿಯ ಸಿಬ್ಬಂದಿಗಳು. ಮಾನವೀಯತೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಇವುಗಳೆಲ್ಲರೂ ಕೂಡ. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತಾಳ್ಮೆ ಇರಬೇಕು, ಮಾನವೀಯತೆ ಇರಬೇಕು. ಇದ್ಯಾವುದೂ ಕೂಡ ಇದ್ದಂತೆ ಕಾಣಿಸ್ತಾ ಇಲ್ಲ ಸಿಬ್ಬಂದಿಗಳಿಗೆ. ಇವ್ರಿಗೇನು ಸಂಬಳ ಸಿಗ್ತಾ ಇಲ್ವಾ? ಎಷ್ಟು ಹಾಕ್ಬೇಕು ಹೇಳ? ಹಾಕ್ತಾವ್ರ ಮುಚ್ಚ ಜಲ್ ಟೈಮ್ ಐತೆ ನಮ್ಗೆ ಹೋಗ್ಬೇಕ. ಮುಂದೆ ನಾವು ಇಲ್ಲೇ ಐತೆ ನಮ್ಮೂರ ಗಾಡಿಯನ್ನು ಬಿಡ್ಬೇಕು. ಬಾಡಿಗೆ ಇದು ಮಾಡಿರಿ ನೀವು ಹೆಂಗಿದ್ದೀರಿ? ಮತ್ತೆ ತೆಗಿರಿ, ಕೈ ತೆಗಿರಿ. ಹಾಕಿನ ತಗ 200 ಎಷ್ಟು ಹಾಕ್ಬೇಕು ಹೇಳ? ಹಾಕ್ತಾವ್ರ ಮುಚ್ಚ ಜಲ್ ಟೈಮ್ ಐತೆ ನಮ್ಗೆ ಹೋಗ್ಬೇಕ. ಮುಂದೆ ನಾವು ಇಲ್ಲೇ ಐತೆ ನಮ್ಮೂರ. ಏನಮ್ಮ ದುಡ್ಡ ಚೇಂಜ್ ಇಲ್ಲಲ್ಲ ಅಂತ ಚೇಂಜ್ ಇಲ್ಲ ನೋಡಿ. ಓಕೆ ಇಲ್ಲಿದವ್ರೆ ಕುಡಿಲ್ಲ ಇಲ್ಲ ಕೂಡ ಇಲ್ಲ ಅಂತ ಕೊಳ್ಳಕ್ಕೆ ಇಡಲ್ಲ ಜನ. ಫೋನ್ ಪೇ ಇಲ್ಲ, ನಾವೆಲ್ಲ ಫೋನ್ ಪೇದಾಗ ಹಾಕ್ತೀವಿ ರೊಕ್ಕ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಹುಬ್ಬಳ್ಳಿಯ ಕಿಮ್ಸ್ ಬಡವರ ಸಂಜೀವಿನಿ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಹಣ ಕೊಡಬೇಕು, ಹೆಣದ ಮೇಲೂ ಕೂಡ ಹಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಿಬ್ಬಂದಿಗಳಿಗೆ ಏನು ಹೇಳಬೇಕು ಅಂತ? ಖಂಡಿತ ರಮೇನು, ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಲಂಚಾವತಾರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ರಾಯಚೂರಿನ ಒಬ್ಬ ಮಹಿಳೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. ಮಧ್ಯರಾತ್ರಿ ಅವ್ರನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ. ಹೆಣವನ್ನ ಪ್ಯಾಕ್ ಮಾಡಿ ಕೊಡ್ಬೇಕು ಅಂತಂದ್ರೆ ನೀವು ದುಡ್ಡು ಕೊಡ್ಬೇಕು ಅಂತ ಸ್ಪಷ್ಟವಾಗಿ ಅವ್ರು ಕೇಳ್ತಾರೆ. ಸೊ ಇದರಿಂದ ಬಡ ಜನರಿಗೆ ಇಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಪಡಬೇಕು, ಯಾವ ರೀತಿಯಾಗಿ ಇವ್ರ ಜೊತೆ ಹೊಂದಾಣಿಕೆ ಆಗ್ಬೇಕು, ಅಥವಾ ಭ್ರಷ್ಟಾಚಾರ ಮಾಡಿ ಇವ್ರಿಗೆ ಲಂಚ ಕೊಟ್ಟೆ ಕೆಲಸ ಮಾಡ್ಕೋಬೇಕಾ ಅನ್ನೋ ಪರಿಸ್ಥಿತಿ ಕೂಡ ಜನ ಬಂದ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಕಿಮ್ಸ್ ಡೈರೆಕ್ಟರ್ ಆಗ್ಲಿ ಅಥವಾ ಅಲ್ಲಿಗೆ ಸಂಬಂಧಪಟ್ಟಂತ ಆಡಳಿತ ಅಧಿಕಾರಿ ಆಗಿರ್ಲಿ ಅಥವಾ ವೈದ್ಯರಾಗಿರ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾರೆ. ಒಂದ್ ಕಡೆ ಅವ್ರು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅವ್ರ ವಿಷಯ ಗೊತ್ತಿರ್ತಕ್ಕಂತ ಡಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ನೌಕರರು ಏನಿದ್ದಾರೆ ಇವ್ರು ಒಂದು ರೀತಿಯಾಗಿ ಭ್ರಷ್ಟಾಚಾರನ ಮಾಡ್ತಾ ಇದ್ದಾರೆ. ಎಲ್ಲವೂ ಒಂದು ಕಡೆ ಸರ್ಕಾರವನ್ನ ಲೂಟಿ ಹೊಡೆಯೋದು, ಮತ್ತೊಂದು ಕಡೆ ಇಲ್ಲಿ ನೇರವಾಗಿ ಜನರನ್ನ ಲೂಟಿ ಹೊಡೆಯೋದು ಮತ್ತೊಂದು ಕಡೆ. ಇದಕ್ಕೆ ಕಡಿವಾಣ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು. ಏಜೆನ್ಸಿ ಮೂಲಕ ಡಿ ಗ್ರೂಪ್ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಬ್ರೇಕ್ ಹಾಕ್ಲಿಕ್ಕೆ ಇಲ್ಲಿ ಸಂಪೂರ್ಣವಾಗಿ ಆಡಳಿತ ಮಂಡಳಿ ವಿಫಲ ಆಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.